ಬಂದಿದ್ದರೆ ಅವ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯ ಖೋಖೋ ಸಂಸ್ಥೆಯ ಅಧ್ಯಕ್ಷರಾದಂಥ ರಾಜ್ಯ ಖೋಖೋ ಸಂಸ್ಥೆಯ ಅಧ್ಯಕ್ಷರಾದಂಥ ಲೋಕೇಶ್ವರ ಸಾಹೇಬರು ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಗುಂಜೂರು ಖೋಖೋ ಕ್ಲಬ್ನ ಅಧ್ಯಕ್ಷರಾದಂತಹ GT ನಾಗೇಶ್ವರವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿಯಾಗಿ ಗುಂಜೂರು ಖೋಖೋ ಕ್ಲಬ್ ಸಂಘಟನಾಕಾರರು ಬಾಲಕಿಯರ ಖೋಖೋ ಚಾಂಪಿಯನ್ಶಿಪ್ಪು ಗುಂಜೂರಿನ ವರ್ತೂರು ಹೋಬಳಿ ಗುಂಜೂರು ಗ್ರಾಮ ವಾರ್ಡ್ ನಂಬರ್ 50ರಲ್ಲಿ ನಮಗೆ ಅಲ್ಲಿ ನಡೆಸ್ತಕ್ಕಂಥ ಅವಕಾಶ ಕೊಟ್ಟಂಥ ಕರ್ನಾಟಕ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಲೋಕೇಶ್ವರವರು ನಮ್ಮ ಗುಂಜೂರಿಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಈ 44ನೇ ಚಾಂಪಿಯನ್ಶಿಪ್ನಲ್ಲಿ ರಾಷ್ಟ್ರ ಮಟ್ಟದಿಂದ ಒಟ್ಟು 66 ಟೀಮ್ಗಳು ಭಾಗವಹಿಸ್ತಾ ಇದ್ದಾವೆ. 33 ಬಾಲಕರದು 33 ಬಾಲಕಿಯರ ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಇದೇ ಡಿಸೆಂಬರ್ 31ರಿಂದ ಜನವರಿ 4ನೇ ತಾರೀಕುವರೆಗೂ ಈ ಪಂದ್ಯಾವಳಿಗಳು ಹೊನ್ನಲು ಬೆಳಕಿನ ಪಂದ್ಯಾವಳಿಗಳು ನಡೀತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಮಂಜುಳಾ ಲಿಂಬಾವಳಿ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮತ್ತೆ ನಮ್ಮ PC ಮೋಹನ್ ಅವರು ಈ ಒಂದು ಖೋಖೋ ಆಟಗಾರರಿಗೆ ವಸತಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ELV ಭಾಸ್ಕರ್ ಅವರು ವಸತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ 4 ದಿವಸಗಳು ನಮ್ಮ ಗುಂಜೂರಿನಲ್ಲಿ ಊಟದ ವ್ಯವಸ್ಥೆ ತುಂಬ ಉತ್ತಮವಾಗಿ ವ್ಯವಸ್ಥೆ ಮಾಡಿರ್ತೇವೆ. ಎಲ್ಲ ಆಯೋಜನೆಯನ್ನು ತುಂಬ ಉತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಅದೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಇವರು ಮಾಧ್ಯಮದವರು ಬಂದಿದ್ದಾರೆ. ಅವ್ರಿಗೂ ನಾವು ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ಗುಂಜೂರು ಗ್ರಾಮದಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮವು ದಿನಾಂಕ 31/12/2025ರಿಂದ ದಿನಾಂಕ 4/1/2025ರಿಂದ 26 ನಡೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಘನತಾವೆತ್ತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಘನತಾವೆತ್ತ ರಾಜ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ಬೆಂಗಳೂರು ಕೇಂದ್ರ ಲೋಕಸಭಾ ಸದಸ್ಯರಾದಂಥ PC ಮೋಹನ್ ರವರು ಹಾಗೂ ಇದರ ಅಧ್ಯಕ್ಷತೆಯನ್ನು ಮಹದೇವಪುರ ಕ್ಷೇತ್ರದ ಮಾನ್ಯ ಶಾಸಕಿಯಾದಂತಹ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಹಾಗೂ ಕಳೆದ 2023ರ ಮಾನ್ಯ ಲೋಕಸಭಾ ಅಭ್ಯರ್ಥಿಗಳಾದಂತಹ ಮಾನ್ಯ ಮನ್ಸೂರ್ ಅಲಿ ಖಾನ್ ಸಾಹೇಬರು ಹಾಗೂ 2023ರ ಮಾನ್ಯ ಮಾಜಿ ಸಚಿವರು ಬೆಂಗಳೂರು ಮಹದೇವಪುರ ಕ್ಷೇತ್ರದ ಅಭ್ಯರ್ಥಿಗಳಾದಂಥ H ನಾಗೇಶ್ ಸಾಹೇಬರು ಹಾಗೂ ಅದೇ ರೀತಿಯಾಗಿ ಅನೇಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ B ಶಿವಣ್ಣವರು ಹಾಗೂ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಪ್ರಜ್ವಲ್ ಹರ್ಷದರವರು ಹಾಗೂ ಅದೇ ರೀತಿಯಾಗಿ ನಮ್ಮ ಸಚಿವರಾದಂತಹ ನಗರಾಭಿವೃದ್ಧಿ ಸಚಿವರಾದಂತಹ ಬೈತಿ ಸುರೇಶ್ ಅಣ್ಣವರು ಹಾಗೂ ನಮ್ಮ ಮಹದೇವಪುರ ಕ್ಷೇತ್ರದ ಮಾನ್ಯ ಮಾಜಿ BBMP ಸದಸ್ಯರಾದಂಥ S ಉದಯ್ ಕುಮಾರ್ ಅವರು ಹಾಗೂ ಅನೇಕ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಖೋಖೋ ಟೂರ್ನಿಯ ವಸತಿ ಹೆಣ್ಣು ಮಕ್ಕಳಿಗೆ ವಸತಿ ಕೊಡ್ತಕ್ಕಂತಹ
ELV ಭಾಸ್ಕರ್ ಅವರು 5 ದಿನನೂ ಅಷ್ಟೇ ಒಂದು ಏರ್ಪಡಿಸಿದ್ದಾರೆ. ಹಾಗೂ ಗಂಡು ಮಕ್ಕಳಿಗೆ ವಸತಿ ಯೋಜನೆ ರೂಪಿಸುವಂತಹ ನಮ್ಮ ಡೆಲ್ಲಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದಂತಹ ಮಾನ್ಯ ಮನ್ಸೂರ್ ಅಲಿ ಖಾನ್ ಸಾಹೇಬ್ರವರು ನಮಗೆ ತುಂಬಾ 4-5 ದಿನನೂ ಅವರ ವಸತಿ ಯೋಜನೆಯನ್ನು ರೂಪಿಸಿರ್ತಾರೆ. ಅವರ ವಸತಿ ಮತ್ತು ಬಸ್ಸುಗಳು 5 ದಿನಕ್ಕೆ 10 ಬಸ್ ತರ 5 ದಿನನೂ ಮೊನ್ನೆ ಮನ್ಸೂರ್ ಅಲಿ ಖಾನ್ ಸಾಹೇಬ್ರವರು ನಮಗೆ ಸಹಾಯ ಮಾಡಿರ್ತಾರೆ. ELV ಭಾಸ್ಕರ್ ಅವರು ಸಹ ಹೆಣ್ಮಕ್ಳಿಗೆ ಅವರು ವಸತಿ ಮತ್ತು ಬಸ್ಗಳು ಸಹ ಅವರು ಸಹಾಯ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಹೋಬಳಿ ಮಹದೇವಪುರ ಕ್ಷೇತ್ರದ ಎಲ್ಲ ಒಂದು 4-5 ಕ್ಷೇತ್ರದ ಜನಗಳು ತುಂಬಾ ದಿನಕ್ಕೆ ಸಾವಿರಾರು ಮಂದಿ ಬಂದು ಆ ಒಂದು ಖೋ-ಖೋ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ಊಟದ ವ್ಯವಸ್ಥೆಯನ್ನು ನಮ್ಮ ಗುಂಜೂರು ಗ್ರಾಮದವರಾದಂತಹ ಅದರ ಅಧ್ಯಕ್ಷರಾದಂತಹ GT ನಾಗೇಶ್ ಸಾಹೇಬರು ಇದಕ್ಕೆ ತುಂಬಾ ಸುಮಾರು 1 ಕೋಟಿ ರೂಗಳನ್ನಷ್ಟು ಖರ್ಚು ಮಾಡಿ ದಿನಕ್ಕೆ 8,000 to 10,000 ಜನ ಊಟ ಮಾಡಂಗೆ ಅವರೇ 6 ದಿನನೂ ಅವರೇ ಸಹಾಯ ಮಾಡ್ತಾರೆ. ಅವರಿಗೆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ಕೋರಿಕೊಳ್ತೇವೆ. ನಮಗೆ ಈಗಾಗಲೇ ಗೊತ್ತಾಗಿದೆ 44ನೇ ರಾಷ್ಟ್ರೀಯ ಜೂನಿಯರ್ ವಿಭಾಗದ ಬಾಲಕಿಯರ ಒಂದು ಚಾಂಪಿಯನ್ಶಿಪ್ ಇದಾಗ್ತಾ ಇದೆ. 31 ಡಿಸೆಂಬರ್ 2025ರಿಂದ 4 ಜನವರಿ 2026ರವರೆಗೆ ಈ ಕಾರ್ಯಕ್ರಮ ಇದೆ. ಗುಂಜೂರು ಗ್ರಾಮದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ಸ್ಟೇಡಿಯಂ ನಲ್ಲಿ ಈ ಒಂದು ಪಂದ್ಯಾವಳಿಗಳು ನಡೀತವೆ. 5 ದಿವಸ 4 ಕೋರ್ಟ್ಗಳೆಲ್ಲ ರೆಡಿಯಾಗಿದೆ. 2 ಕೋರ್ಟ್ಗಳು ಫ್ಲಡ್ ಲೈಟ್ ಇದೆ. ಮತ್ತೆ ಸುಮಾರು 100ಕ್ಕೂ ಹೆಚ್ಚು ತೀರ್ಪುಗಾರರು ರಾಜ್ಯದ ಮತ್ತು ರಾಷ್ಟ್ರದ ವಿವಿಧ ಭಾಗಗಳಿಂದ ಬರ್ತಾ ಇದ್ದಾರೆ. ಜೊತೆಗೆ ಈ ಟೂರ್ನಮೆಂಟ್ ಅಲ್ಲಿ ಅನೇಕ ಪ್ರಶಸ್ತಿ ವಿಜೇತ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತೆ ನಮ್ಮ ರಾಷ್ಟ್ರದ ಖೋ-ಖೋ ಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಯಾದಂತಹ ಉಪಕಾರ್ ಸಿಂಗ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಅಖಿಲ ಭಾರತ ಖೋ-ಖೋ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ತ್ಯಾಗಿ ಅವರು ಬರ್ತಾ ಇದ್ದಾರೆ. ಮತ್ತು ಅಧ್ಯಕ್ಷರಾದಂತಹ ಸುಧಾಂಶು ಮಿತ್ತಲ್ ಅವರು ಬರ್ತಾ ಇದ್ದಾರೆ. ಸೊ 33 ರಾಜ್ಯಗಳ ಮಕ್ಕಳು ಬಾಲಕಿ ವಿಭಾಗದಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಬರ್ತಾ ಇದೆ. ಉತ್ತಮವಾದ ವಸತಿ ವ್ಯವಸ್ಥೆಗಳನ್ನ ಈಗಾಗಲೇ ಅಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತೆ ಗ್ರೌಂಡ್ ನಲ್ಲೇ ಎಲ್ಲರಿಗೂ ಅನುಕೂಲ ಆಗಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಒಂದು ಸುಸಜ್ಜಿತವಾದ ರೀತಿಯಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ. ಸುತ್ತಮುತ್ತಲ ಸುಮಾರು ಒಂದು ದಿನಕ್ಕೆ 4-5 ಸಾವಿರ ಜನ ಅಲ್ಲಿ ಒಂದು ಸೇರಿ ಕಾರ್ಯಕ್ರಮ ನೋಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗ್ಯಾಲರೀಸ್ ಎಲ್ಲ ಹಾಕಿ, ಹಾಗಾಗಿ ಇದು ಒಂದು ವಿಶೇಷವಾದ ಪ್ರೋಗ್ರಾಮ್ ಆಗುತ್ತೆ. ಅದಕ್ಕೆ ಎಲ್ಲರಿಗೂ ನಾನು ಈ ಮೂಲಕ ಮಾಧ್ಯಮದವ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಇದು ಈಗ ಬೆಳೀತಾ ಇರತಕ್ಕಂಥ ಒಂದು ರಾಷ್ಟ್ರದಿಂದ ದಾಟಿ ಅಂತಾರಾಷ್ಟ್ರೀಯ ಆಟವಾಗಿರೋದ್ರಿಂದ ಈಗ ಮುಂದಿನ ಮಾರ್ಚ್ ಅಲ್ಲಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಆಗ್ತಾ ಇದೆ. ಹೋದ ವರ್ಷ ಅಂದ್ರೆ ಈ ವರ್ಷದ ಜನವರಿಯಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿತ್ತು. ಅದಕ್ಕೆ ಮೊದಲು ಏಷ್ಯಾ ಚಾಂಪಿಯನ್ಶಿಪ್ ಆಗಿತ್ತು. ಈಗ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಅವನ್ನ ಮಾಡಕ್ ಹೊರಟಿದ್ದಾರೆ. ಸೊ ಇದು ಪ್ರಪಂಚದ ಒಂದು ಒಲಿಂಪಿಕ್ ಅಲ್ಲಿ ಸೇರ್ಪಡೆ ಆಗಕ್ಕೆ ಏನ್ ಪ್ರಯತ್ನ ಆಗಬೇಕು ಆ ಪ್ರಯತ್ನದಿಂದ ಇದೆಲ್ಲ ಆಗ್ತಾ ಇದೆ. ಮುಂದಿನ 2036ಕ್ಕೆ ಇದು ಒಲಿಂಪಿಕ್ ಗೇಮ್ ಆಗಿ ಮಾಡಬೇಕು ಅಂತ ಒಂದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಇಚ್ಛೆಯಂತೆ ಒಂದು ಪ್ರೋಗ್ರೆಸ್ ಆಗ್ತಾ ಇರೋದ್ರಿಂದ ಈ ಗೇಮು ಮ್ಯಾಟ್ ಮೇಲೆ 2 ಕೋಟಿ ಮ್ಯಾಟ್ ಆಗಿದೆ. ಫ್ಲಡ್ ಲೈಟ್ ಮತ್ತು ಮ್ಯಾಟ್ ಇರೋದ್ರಿಂದ ತುಂಬಾ ಆಕರ್ಷಣೆ ಆಗಿರುತ್ತೆ. ಈಗೆಲ್ಲರೂ ಈ ಮೂಲಕ ಮನವಿ ತಾವೆಲ್ಲ
ಕ್ರೀಡಾಭಿಮಾನಿಗಳು ಬರಬೇಕು ಅಂತ ಕೋರ್ಕೊಳ್ತೀವಿ. ಥ್ಯಾಂಕ್ ಯು. ಸರ್, ಪ್ರೈಸ್ ಅಮೌಂಟ್ ಏನಿದೆ, ಅಮೌಂಟ್ ಇದೆಯಾ ಹೇಗೆ? ಇದು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗಿರೋದ್ರಿಂದ ಇದರಲ್ಲಿ ಪ್ರೈಸಸ್ ಯಾವುದು ಕೊಡೋದಿಲ್ಲ, ಸರ್ಟಿಫಿಕೇಟ್ ಮೆಡಲ್ ಅಷ್ಟೇ.